ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮೇತ್ರೆ ಯೂಟ್ಯೂಬ್ ಚಾನಲ್. ಸೊ ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, ಗ್ಯಾಸ್ ಕನೆಕ್ಷನ್ ಯಾರ ಹತ್ರ ಇದೆ ಅವರೆಲ್ಲ KYC ಕಂಪಲ್ಸರಿ ಮಾಡಿಸ್ಲೇಬೇಕು. ಮಾಡಿಸ್ಲಿಲ್ಲ ಅಂತಂದ್ರೆ ನಮ್ಮ ಗ್ಯಾಸ್ ಕನೆಕ್ಷನ್ ಕಟ್ ಆಗಿ ಹೋಗ್ಬಿಡುತ್ತೆ. ಆ್ಯಂಡ್ ಇದು ಆ್ಯಕ್ಚುಲಿ ಇನ್ನೂ 2 ಡೇಸ್ ಮಂಡೇವರೆಗೂ ಟೈಮ್ ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್. ಬಟ್ ನೀವು ಹೊರಗಡೆ ಆಫ್ಲೈನ್ ಮಾಡಬೇಕು ಅಂತಂದ್ರೆ ಇವತ್ತೇ ಮಾಡಬೇಕಾಗತ್ತೆ. ಬಿಕಾಸ್ ನಾಳೆ ನಾಡಿದ್ದು ಹಾಲಿಡೇ ಇರುತ್ತೆ. ಸೊ ಯಾರು KYC ಮಾಡಿಸಿ ಕೊಡೋದಿಲ್ಲ. ಮೊಬೈಲ್ನಲ್ಲೇ ಮಾಡ್ಕೊಳ್ಳೋರಿದ್ರೆ ಇನ್ನು ಸಂಡೇವರೆಗೂ ನೀವು ಮಾಡ್ಕೋಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ ಮೊಬೈಲ್ನಲ್ಲೇ ಹೇಗೆ ಈಸಿಯಾಗಿ ₹1 ಖರ್ಚು ಮಾಡಲಾರ್ದಂಗೆ ಒಂದೆರಡು ನಿಮಿಷದಲ್ಲಿ KYCನ ನೀವು ಮಾಡ್ಕೋಬಹುದು. ತುಂಬಾನೇ ಈಸಿ ಪ್ರೋಸೆಸ್ ಇದೆ. ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನನ್ನ ಮನೆಯಲ್ಲಿ HP ಗ್ಯಾಸ್ ಇರೋದ್ರಿಂದ ನಾನು HP ಗ್ಯಾಸ್ ಕನೆಕ್ಷನ್ KYC ಹೇಳ್ಕೊಡ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ HP ಗ್ಯಾಸ್ ಇದ್ರೆ ನೀವು ಈ ತರ ಮಾಡ್ಕೋಬಹುದು. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಥಿಂಗ್, ನಿಮ್ಮ ಒಂದು ಮೊಬೈಲ್ನಲ್ಲಿ ಪ್ಲೇ ಸ್ಟೋರ್ ಇರುತ್ತೆ ಅಲ್ವಾ. ಸೊ ಎಲ್ಲ ಆ್ಯಪ್ಸ್ಗಳು ಡೌನ್ಲೋಡ್ ಮಾಡೋದು. ಪ್ಲೇ ಸ್ಟೋರ್ ಒಳಗಡೆ ನೀವು HP ಪೇ ಅಂತ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಥರ ನಿಮಗೆ ಬರುತ್ತೆ HP ಪೇ ಬ್ಲೂ ಕಲರಲ್ಲಿ. ಸೊ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆ, ಇದ್ರ ಪಾಳಿಗೆ ಇದು ಇನ್ಸ್ಟಾಲ್ ಆಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಅಪ್ಲಿಕೇಶನ್ ಬೇಕಾಗುತ್ತೆ ನಮಗೆ. ಅದು ಬಂದ್ಬಿಟ್ಟು ನಮ್ಮ ಫೇಸ್ ಕೊಡ್ಬೇಕಲ್ವಾ. ಇದರಲ್ಲಿ KYC ಮಾಡಬೇಕು ಅಂತಂದ್ರೆ ಫೇಸ್ ಅಥೆಂಟಿಕೇಶನ್ ಇರುತ್ತೆ. ಹಾಗಾಗಿ ಈ ಒಂದು ಅಪ್ಲಿಕೇಶನ್ ಕಂಪಲ್ಸರಿ ಡೌನ್ಲೋಡ್ ಮಾಡ್ಕೊಳ್ಬೇಕು. ಆಧಾರ್ ಫೇಸ್ RD ಅಂತ ಸರ್ಚ್ ಮಾಡಿ. ಓಕೆ, ಸೊ ಈ ತರ ಬರುತ್ತೆ ಆಧಾರ್ ಫೇಸ್ RD. ಸೊ ಈ ಒಂದು ಅಪ್ಲಿಕೇಶನ್ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಈ 2 ಅಪ್ಲಿಕೇಶನ್ ನೀವು ಮೊದಲು ಡೌನ್ಲೋಡ್ ಮಾಡ್ಕೊಳ್ಬೇಕು. ಸೊ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಓಕೆ, ಸೊ ಇವಾಗ ನೋಡಿ HP ಪೇ ಇವಾಗ ಡೌನ್ಲೋಡ್ ಆಗಿದೆ. ಅದನ್ನ ನಾನು ಓಪನ್ ಮಾಡಿ ತೋರಿಸ್ತೀನಿ. ಓಪನ್ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ನಿಮಗೆ ಸ್ಕಿಪ್ ಬರುತ್ತೆ. ಸ್ಕಿಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ಸ್ ಬೇಕು ಅಂದರೆ ಅಲೌ ಮಾಡಿ, ಇಲ್ಲಾಂದರೆ ಡೋಂಟ್ ಅಲೌ ಕೊಟ್ಬಿಡಿ. ನಾನು ಡೋಂಟ್ ಅಲೌ ಕೊಡ್ತೀನಿ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು, ಫಸ್ಟ್ ಟೈಮ್ ನೀವು ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ. ಇಲ್ಲಿ ಮೇಲೆ ಲಾಗಿನ್ ಮತ್ತು ರಿಜಿಸ್ಟರ್ ಅಂತ ಇದೆ. ನಾನು ಫಸ್ಟ್ ಟೈಮೇ ಈ ಒಂದು ಆ್ಯಪ್ ಯೂಸ್ ಮಾಡ್ತಾ ಇರೋದು. ಹಾಗಾಗಿ ನಾನು ಇವಾಗ ರಿಜಿಸ್ಟರ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ಮೇಲೆ ಆರ್ ಯು ಆ್ಯನ್ ಎಕ್ಸಿಸ್ಟಿಂಗ್ HP ಗ್ಯಾಸ್ ಕಸ್ಟಮರ್, ಎಸ್ ಆರ್ ನೋ. ನಿಮ್ಮ ಹತ್ರ ಆಲ್ರೆಡಿ HP ಗ್ಯಾಸ್ ಕನೆಕ್ಷನ್ ಇದೆ ಅಲ್ವಾ. ಹಾಗಾಗಿ ನಾವು ಆಲ್ರೆಡಿ ಎಕ್ಸಿಸ್ಟ್ ಕಸ್ಟಮರ್ಸ್ ಅಂತ ಆಗಿರ್ತೀವಿ. ಹೊಸದಾಗಿ ಕನೆಕ್ಷನ್ ತಗೊಳ್ಳೋರು ನೋ ಅಂತ ಹಾಕಬೇಕು. ಸೊ ಇವಾಗ ನಾನು ಎಸ್ ಅಂತ ಹಾಕ್ತೀನಿ. ಬಿಕಾಸ್ HP ಗ್ಯಾಸ್ ನನ್ನ ಹತ್ರ ಇದೆ ಆ್ಯಂಡ್ ಅದ್ರ KYC ನಾನು ಮಾಡಿಸ್ಕೊಳ್ಬೇಕು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಮ್ಮ ಅಂದರೆ LPG ಗ್ಯಾಸ್ ತಗುವಾಗ ನಾವು ಮೊಬೈಲ್ ನಂಬರ್ ಕೊಟ್ಟಿರ್ತೀವಲ್ವ ರಿಜಿಸ್ಟರ್ ಮಾಡಲಿಕ್ಕೆ. ಸೊ ಆ ಒಂದು ಮೊಬೈಲ್ ನಂಬರ್ನ ನೀವು ಎಂಟರ್ ಮಾಡ್ಕೊಳ್ಳಿ. ಆ ಮೊಬೈಲ್ ನಂಬರ್ ನಿಮ್ಮ ಹತ್ರ ಇರಬೇಕು. ಬಿಕಾಸ್ ಅದಕ್ಕೆ OTP ಬರುತ್ತೆ. ನೆಕ್ಸ್ಟ್ OTP ಎಂಟರ್ ಮಾಡೋದಿರುತ್ತೆ. ಓಕೆ, ಮೊಬೈಲ್ ನಂಬರ್ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಥರ ಬರುತ್ತೆ ನೋಡಿ. ಯು ಆರ್ ಆಲ್ರೆಡಿ ರಿಜಿಸ್ಟರ್ಡ್ ವಿತ್ HP ಪೇ. ಪ್ಲೀಸ್ ಯೂಸ್ ಲಾಗಿನ್ ಆಪ್ಷನ್ಸ್ ಟು ಸ್ಟಾರ್ಟ್ ಯೂಸಿಂಗ್ HP ಪೇ. ಸೊ ನಾನು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀನಿ ಅಂತ ಬಂದಿದೆ. ಓಕೆ, ಸೊ ಇಲ್ಲಿ ಓಕೆ ಅಂತ ಆಪ್ಷನ್ ಮೇಲೆ ಕೊಟ್ಟಿರ್ತೀನಿ. ಇಲ್ಲಿ ಡೋಂಟ್ ಅಲೋ ಕೊಡ್ತೀನಿ. ಸೊ ಇಲ್ಲಿ ಲಾಗಿನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೊ ನೀವು ರಿಜಿಸ್ಟರ್ ಆಗಬೇಕು ಅಂತಂದರೆ ಹೊಸದಾಗಿದ್ದರೆ ಸೇಮ್ ಥಿಂಗ್, ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ವ, ಅದಕ್ಕೆ OTP ಬರುತ್ತೆ. OTP ಎಂಟರ್ ಮಾಡಿಕೊಂಡು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಷ್ಟೇ. ಸೊ ನಾನಿವಾಗ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ಇಲ್ಲಿ ನನ್ನ ಮೊಬೈಲ್ ನಂಬರ್ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಸೊ ಸೇಮ್ ಥಿಂಗ್, ಈ ಥರ ಮೊಬೈಲ್ ನಂಬರ್ ಎಂಟರ್ ಮಾಡಿದ ಮೇಲೆ OTP ಬರುತ್ತೆ ಅಂತ ಈ ಥರ ಮೆಸೇಜ್ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ವೆರಿಫಿಕೇಶನ್ ಮಾಡಲಿಕ್ಕೆ ಆ 6 ಡಿಜಿಟ್ಸ್ OTPನ ಎಂಟರ್ ಮಾಡಬೇಕು. ಎಂಟರ್ ಮಾಡಿಬಿಟ್ಟು ಪ್ರೊಸೀಡ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಗೈಸ್, ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ಅಲ್ವಾ. ಅಷ್ಟೇ ಇಲ್ಲಿ HP ಗ್ಯಾಸ್ KYC ಅಂತ ಒಂದು ಆಪ್ಷನ್ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ಮೇಲೆ ನೀವೇನಾದರೂ ಸನ್ಗ್ಲಾಸಸ್ ಅಥವಾ ಮಾಸ್ಕ್, ಹ್ಯಾಟ್ಸ್ ಏನಾದರೂ ಹಚ್ಕೋತಾ ಇದ್ದರೆ ಅದನ್ನು ರಿಮೂವ್ ಮಾಡಿಕೊಂಡು ಇಲ್ಲಿ ಫೋಟೋನ ಕ್ಯಾಪ್ಚರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕನ್ಸೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ಯಾಪ್ಚರ್ ಫೇಸ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫೋಟೋನ ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಥರ ಗ್ರೀನ್ ಕಲರ್ ಆ್ಯರೋ ಮಾರ್ಕ್ ಬರಬೇಕು, ಆವಾಗ ಫೋಟೋ ಕರೆಕ್ಟಾಗಿ ಕ್ಯಾಪ್ಚರ್ ಆಗುತ್ತೆ. ಸಮ್ ಟೈಮ್ಸ್ ಅಲ್ಲಿ ನಿಮಗೆ ಎರರ್ ಕೂಡ ಬರ್ಬೋದು. ಎರರ್ ಬಂದರೆ ಅಗೇನ್ ನೀವು ಬ್ಯಾಕ್ ಹೋಗಿಬಿಟ್ಟು ಅಗೇನ್ ನೀವು ರೀಟ್ರೈ ಮಾಡಿದರೆ ಆಟೋಮೆಟಿಕ್ಕಾಗಿ ಫೇಸ್ ಕ್ಯಾಪ್ಚರ್ ಆಗುತ್ತೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ನೀವು ನೋಡ್ಬೋದು ಎರರ್ ಮೆಸೇಜಲ್ಲಿ KYC ಈಸ್ ಆಲ್ರೆಡಿ ಡನ್ ಫಾರ್ ದಿ ಕನ್ಸ್ಯೂಮರ್ ಅಂತ ಇದೆ. ಸೊ ನಾನು KYC ಆಲ್ರೆಡಿ ಮಾಡಿಸಿರೋದ್ರಿಂದ ಈ ಥರ ಬರ್ತಾ ಇದೆ.
ಸೊ ನಿಮಗೇನಾದರೂ ನೀವು ಆಲ್ರೆಡಿ ಮಾಡಿಸಿರಲಿಲ್ಲ ಅಂತಂದರೆ ಇಲ್ಲಿ ನಿಮಗೆ ಈ KYC ಡನ್ ಅಂತ ಬರ್ತಾಯಿತ್ತು. ಸೊ ಮೇಲೆ ಕೂಡ ನೋಡ್ಬೋದು KYC ನಾಟ್ ವೆರಿಫೈಡ್ ಅಂತ ಇದೆ. ಸೊ ನಿಮಗೆ KYC ವೆರಿಫೈಡ್ ಅಂತ ಬರುತ್ತೆ ಈ ಥರ ಮಾಡಿಸ್ಕೊಂಡಿದ್ರೆ. ಆ್ಯಂಡ್ ಇನ್ನೊಂದು ಆಪ್ಷನ್ ಏನಪ್ಪ ಅಂದರೆ, ನಿಮ್ಮ ಹೋಮ್ ಪೇಜ್ಗೆ ಬಂದಾಗ ಇಲ್ಲಿ ನಿಮ್ಮ ಪ್ರೊಫೈಲ್ ಏನಿದೆ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ರು ಕೂಡ ಇಲ್ಲಿ KYC ಇನ್ಫೋ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲೇ ನೀವು ಚೆಕ್ ಮಾಡ್ಕೊಳ್ಬೋದು ನಿಮ್ಮ KYC ಸ್ಟೇಟಸ್ ಆಗಿ ಅಂದರೆ KYC ಆಗಿದೆ ಅಲ್ಲ ಅಂತ. ಇಲ್ಲಿ ನೀವು ನೋಡ್ಬೋದು ವೆರಿಫೈಡ್ ಕೂಡ ಆಗಿದೆ, ಅಪ್ರೂವ್ಡ್ ಕೂಡ ಆಗಿದೆ. ಸೊ ಅಂದರೆ ನನಗೆ ಇವಾಗ KYC ಮಾಡಿಸೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಈ ಥರ ನೀವು ಕೂಡ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿರೋರು ಯಾರಾದರೂ HP ಗ್ಯಾಸ್ ಯೂಸ್ ಮಾಡ್ತಾಯಿದ್ರೆ ಅವ್ರಿಗೆ ಕೂಡ ವಿಡಿಯೋನ ಶೇರ್ ಮಾಡಿ, ಸೊ ದಟ್ ಅವ್ರು ಕೂಡ ಮಾಡ್ಕೊಳ್ತಾರೆ. ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದೆ ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.